ಇನ್ನು ಧನುರ್ ರಾಶಿಯವರಿಗೆ ಏನೆಲ್ಲ ಸಮಸ್ಯೆ ಉಂಟಾಗತ್ತೆ, ಜೊತೆಗೆ ಅದಕ್ಕೆ ಇರುವಂತಹ ಪರಿಹಾರಗಳನ್ನು ತಿಳಿಸಿಕೊಡೋದಾದ್ರೆ? ಧನುಸ್ಸು ರಾಶಿಗೆ ಸಮಸ್ಯೆಗಳು ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ಅವ್ರಿಗೊಂದು ಯಾವಾಗಲೂ ಪ್ರತಿ ಸಮಯಗಳಲ್ಲೂ ಕೂಡ ಧನುಸ್ಸು ರಾಶಿಯವರಿಗೆ ಸಮಸ್ಯೆಗಳು ಎದುರಾಗ್ತಾನೆ ಇರ್ತವೆ. ಒಂದಲ್ಲ ಒಂದು ಸಮಸ್ಯೆಗಳು. ಒಂದು ಸಮಸ್ಯೆ ಬಂತು, ಅದನ್ನು ಪರಿಹಾರ ಮಾಡ್ಕೊಂಡ್ರಿ, ಇನ್ನೊಂದು ಸಮಸ್ಯೆ ಬರುತ್ತೆ. ಆ ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡ್ಕೊಂಡ್ರಿ, ಮತ್ತೊಂದು ಸಮಸ್ಯೆ ಬರುತ್ತೆ. ಹೀಗೆ ಧನುಸ್ಸು ರಾಶಿಯವರಿಗೆ ಒಂದು ಸೈಕಲ್, ಹಾಗೆ ಒಂದು ಗಡಿಯಾರದ ಮುಳ್ಳು ಹೇಗೆ ತಿರುಗ್ತಾ ಇರುತ್ತೋ ಹಾಗೆ ಬರ್ತಾನೆ ಇರುತ್ತೆ. ಅವರಿಗೆ ಲೈಫ್ ಅನ್ನುವಂಥದ್ದು ಒಂದು ಚಾಲೆಂಜ್ ರೂಪದಲ್ಲಿ ಅನ್ನುವಂಥದ್ದು ಕಂಡುಕೋಬಹುದು. ಲೈಫ್ ಒಂದು ಚಾಲೆಂಜ್ ಅನ್ನುವಂಥದ್ದು ಧನುಸ್ಸು ರಾಶಿಯವರಿಗೆ ಹೇಗೆ ಅಂತಂದ್ರೆ, ಭಗವಂತನೇ ಕೊಡ್ತಾನೆ ಅವಕಾಶಗಳು, ಭಗವಂತನೇ ಕೊಡ್ತಾನೆ ಅವರಿಗೆ ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು ಅನ್ನುವಂತಹ ಒಂದು ವಿಲ್ ಪವರ್, ಒಂದು ಕೆಪಾಸಿಟಿ ಇರೋದ್ರಿಂದನೇ ಆ ಸಮಸ್ಯೆಗಳು ಅವರಿಗೆ ಖಂಡಿತವಾಗ್ಲೂ ಕೂಡ ಬರ್ತೈತೆ. ಇನ್ನು ವಿಶೇಷವಾಗಿ ಅವರಿಗೆ ಒಂಟಿತನ ಅಂತಂದರೆ, ಒಂದು ಸಿಂಹದ ಗರ್ಜನೆ ಅನ್ನುವಂಥದ್ದು ಏನಿರುತ್ತೆ, ಸಿಂಹ ಯಾವಾಗಲೂ ಕೂಡ ಬೇರೆಯವ್ರನ್ನ ಕರ್ಕೊಂಡೋಗಿ ಬೇಟೆಯಾಡಲ್ಲ, ತನಗೆ ಬೇಕು ಅಂತಂದರೆ ತಾನೇ ಸ್ವಯಂ ಆಗಿ ಯುದ್ಧ ಮಾಡುತ್ತದೆ. ಹಾಗೆ ಧನುಸ್ಸು ರಾಶಿಗೆ ಸಂಬಂಧಪಟ್ಟಂತಹ ಹೇಗೆ ಯಾವುದೇ ರೂಪದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ತನ್ನ ಸ್ವಂತ ಸ್ವಯಂ ವಿದ್ಯಾಭ್ಯಾಸದಿಂದ, ತನ್ನ ಸ್ವಯಂ ಆಲೋಚನೆಯಿಂದ, ಕೆಲವರಲ್ಲಿ ವಿದ್ಯಾಭ್ಯಾಸ ಇಲ್ದಿರಾನೇ ಸಕ್ಸಸ್ಫುಲ್ ಅನ್ನುವಂಥದ್ದು ತುಂಬ ವಿಶೇಷವಾಗಿ ಧನುಸ್ಸು ರಾಶಿಯವರು ತುಂಬ ಕಂಡುಕೊಂಡಿದ್ದಾರೆ. ಹಾಗಾಗಿ ಧನುಸ್ಸು ರಾಶಿಯವರಿಗೆ ಯಾವುದೇ ರೀತಿ ಸಮಸ್ಯೆಗಳನ್ನು ಹೆದರಿಸುವ ಒಂದು ಕೆಪಾಸಿಟಿ, ಒಂದು ವಿಲ್ ಪವರ್ ಅನ್ನುವಂಥದ್ದು ಇರುತ್ತದೆ. ಹೆಣ್ಮಗುನಲ್ಲಾಗಿರ್ಬೋದು, ಗಂಡನಲ್ಲಾಗಿರ್ಬೋದು, ಈ ಇಬ್ಬರನ್ನೂ ಕೂಡ ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಇಬ್ಬರೂ ಕೂಡ ಚೇತರಿಸ್ಕೊಂಡಾಗ, ಈಗ ಹೇಗೆ ಒಂದು ಹೊಲ ಉಳಬೇಕಾದ್ರೆ ಎರಡು ಎತ್ತುಗಳು ಹೇಗೆ ಸರಿಸಮಾನವಾಗಿ ಹೋಗಬೇಕು, ಹಾಗೆ ಅವರಿಬ್ಬರಲ್ಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಬಂದಾಗ, ಹೊಂದಾಣಿಕೆ ಅನ್ನುವಂಥದ್ದು ಗಂಡ ಹೆಂಡತಿಯರಲ್ಲಿ ಧನುಸ್ಸು ರಾಶಿಯವರಿಗೆ ವಿಶೇಷವಾಗಿ ಕಂಡು ಬಂದಾಗ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿದಾಗ, ಇನ್ನೂ ಅನ್ನುವಂಥದ್ದು ಲೈಫ್ ಜೀವನದಲ್ಲಿ ಸಕ್ಸಸ್ಫುಲ್ ಅನ್ನುವಂಥದ್ದು, ಯಾವುದೇ ಅಡಚಣೆಗಳು ಬಂದ್ರೂ ಕೂಡ, ಅಂದರೆ ಬೆಟ್ಟದ ಗಾತ್ರ ಒಂದು ಸಮಸ್ಯೆ ಅಂತೂ ಬಂದ್ರೂ ಕೂಡ ಒಂದು ಹುಲ್ಲುಕಡ್ಡಿನಲ್ಲಿ ಹೇಗೆ ನಾವು ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಒಂದು ಗಾದೆ ಮಾತಿದೆಯೋ, ಹಾಗೆ ಈ ಧನುಸ್ಸು ರಾಶಿಯ ದಂಪತಿಗಳು ಹೇಗೆ ಸಮಸ್ಯೆಗಳು ಅಂದ್ರೂ, ಯಾವ ಪೊಸಿಷನಲ್ಲಿ ಸಮಸ್ಯೆಗಳು ಬಂದ್ರೂ ಕೂಡ ಈ ಸುಲಭ ರೀತಿಯಲ್ಲಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಇದಕ್ಕೆ ಮುಖ್ಯವಾಗಿ ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ. ಅಂತಂದರೆ ತಂದೆ ತಾಯಿಯ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಗುರು ಪೂರ್ಣಿಮಾದಿಂದ ಅಂದರೆ ಅಥವಾ ಪೂರ್ಣಿಮಾ, ಪ್ರತಿ ಪೂರ್ಣಿಮೆಯ ಅಂತಂದರೆ ಅಮಾವಾಸ್ಯೆ ಪೂರ್ಣಿಮೆಗಳು ಅನ್ನುವಂಥದ್ದು ಏನು ಬರ್ತದೋ ಹಾಗೆ ಹುಣ್ಣಿಮೆಯ ದಿನದಂದು, ಪೂರ್ಣಿಮೆಯ ದಿನದಂದು ವಿಶೇಷವಾಗಿ ಗುರುಪಾದುಕಂ ಅನ್ನುವಂಥದ್ದು ಒಂದು ಬೀಜ ಮಂತ್ರ ಅನ್ನುವಂಥದ್ದು ಬರ್ತೈತೆ. ಆ ಗುರುಪಾದುಕಂ ಅನ್ನುವಂಥದ್ದನ್ನ ಪರಿಪಾಲನೆ ಮಾಡಿದಾಗ ಅವರಲ್ಲಿ ಇರುವಂತಹ ಒಂದು ಧೈರ್ಯ ಅನ್ನುವಂಥದ್ದು, ಸಕ್ಸಸ್ಫುಲ್ ಅನ್ನುವಂಥದ್ದು ಲೈಫ್ ಟೈಮ್ ಕರ್ಕೊಂಡು ಹೋಗೋದಕ್ಕೆ ಒಂದು ಸಕ್ಸಸ್ಫುಲ್ ಒಂದು ಸುವರ್ಣ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.